ಹಾಯ್ ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿರೋಂಥ ಒಂದು ರಂಗೋಲಿನ ತೋರಿಸ್ತೀನಿ ನಿಮಗೆ. ಇದು 11 to 6 ಡಾಟ್ ರಂಗೋಲೆ. ಲೋಟಸ್ ಡಿಸೈನ್ ಇರುತ್ತೆ, ಸೆಂಟ್ರಲ್ಲಿ ಫ್ಲವರ್ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಬಾರ್ಡರ್ ಸಹ ಇದೆ. ಹೊಸ್ಲಿಗೆ ಯಾವ ರೀತಿ ರಂಗೋಲೆ ಬಿಟ್ಟರೆ ಹೊಸ್ಲು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ತಾ ಇದ್ದೀರಾ ನೀವೆಲ್ಲ. ಈಗ ದೇವರಿಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿ ನೈವೇದ್ಯಕ್ಕೆ ಬಾಳೆಹಣ್ಣಿಟ್ಟು ಪೂಜೆನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಸ್ಪೆಷಲ್ ಆಗಿ ಖಾರ ಪೊಂಗಲ್ ಆ್ಯಂಡ್ ಚಟ್ನಿ ರೆಸಿಪಿನ ನಿಮಗೆಲ್ಲ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು. ಇವತ್ತಿನ ಖಾರ ಪೊಂಗಲ್ ತುಂಬಾ ಟೇಸ್ಟಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಗ್ಲಾಸ್ ರೈಸ್ ತೊಗೊಳ್ಳೋಣ, ಒಂದು ಗ್ಲಾಸ್ ಹೆಸರು ಬೇಳೆ ತೊಗೊಳ್ಳೋಣ. ಎರಡೂ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನಾವೀಗ ಕುಕ್ಕರಲ್ಲಿ ಕೂಗಿಸ್ಕೋಬೇಕಾಗತ್ತೆ. ಅದಕ್ಕೆ ಇವೆರಡನ್ನು ಒಟ್ಟಿಗೆ ಹಾಕ್ಕೊಂಡು 2 ಸರಿ ಆದರೂ ವಾಶ್ ಮಾಡ್ಕೊಳ್ಳೋಣ. ನಾನಿವಾಗ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ 2 ಲೋಟ ಆಗಿದೆ ಅಲ್ಲ, ಅದಕ್ಕೆ 4 ಲೋಟ ನೀರು ಹಾಕ್ಕೊಳ್ಳೋಣ. 4 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಅಂದರೆ ಅರ್ಧ ಹಿಡಿ ಸಾಲ್ಟ್ ಹಾಕ್ಕೊಳ್ಳೋಣ. ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡೋಣ. 1 to 2 ವಿಷಲ್ ಆದಮೇಲೆ ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 15 ಮೆಣಸಿನ್ಕಾಯಿ ಬೇಕಾಗುತ್ತೆ. ಮೆಣಸಿನ್ಕಾಯಿನೆಲ್ಲ ಉದ್ದುದ್ದಕ್ಕೆ ಹೆಚ್ಚಿಕ್ಕೊಬೇಕು. ಈಗ ಇದಕ್ಕೆ 15 ಮೆಣಸಿನ್ಕಾಯಿ, ಒಂದು 15 ಗೋಡಂಬಿ, 10 ಕಾಳು ಮೆಣಸನ್ನು ತರ್ತರೆಯಾಗಿ ಪುಡಿ ಮಾಡಿಕೊಳ್ಳೋಣ. 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ. ಈಗ ಒಂದು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಆದಮೇಲೆ ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿನೂ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಫ್ರೈ ಆದಮೇಲೆ ಜೀರಿಗೆ, ಮೆಣಸು ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆವಾಗ ಖಾರ ಪೊಂಗಲ್ಗೆ ಇದೇ ಟೇಸ್ಟ್ ಕೊಡೋದು. ಖಾರ ಪೊಂಗಲ್ ಇಷ್ಟ ಆಗೋರಿಗೆ ಈ ಥರ ಖಾರ ಪೊಂಗಲ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಿಮ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ನೋಡಿ ಮನೇಲಿ ಟ್ರೈ ಮಾಡಿ. ಈ ಥರ ಖಾರ ಪೊಂಗಲ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ, ಮಾಡೋಕ್ಕೆ ಎನ್ಕರೇಜ್ ಇರುತ್ತೆ. ಈಗ ವಿಷಲ್ ಕಂಪ್ಲೀಟ್ ಎಲ್ಲ ತಣ್ಣಗಾದ್ಮೇಲೆ ಓಪನ್ ಮಾಡೋಣ. ಅದಕ್ಕೆ 1 ಲೋಟ ನೀರು ಹಾಕ್ಕೊಳ್ಳೋಣ. ಬಿಸಿನೀರಾದರೂ ಹಾಕ್ಕೊಬೋದು. 1 ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಪೊಂಗಲ್ ತುಂಬ ಗಟ್ಟಿ ಚೆನ್ನಾಗಿರಲ್ಲ, ಅದಕ್ಕೆ ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಮಾಡಿರೋಂಥ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡೋಣ. ಈಗ 1 ಲೋಟ ನೀರು ಹಾಕಿರೋದ್ರಿಂದ ಸಾಲ್ಟ್ ಕಮ್ಮಿ ಆಗಿರುತ್ತೆ. 1/2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಆದರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ಇವಾಗ ಹೆಚ್ಚಿರೋಂಥ ಕೊತ್ತಂಬರಿನೆಲ್ಲ ಹಾಕ್ಕೊಳ್ಳೋಣ. ಒಂದು 3 ರಿಂದ 4 ಸ್ಪೂನ್ ತುರಿದಿರೋಂಥ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ಕಲರು ಕೂಡ ಸಖತ್ತಾಗಿದೆ. ಖಾರ ಪೊಂಗಲ್ ಸೂಪರಾಗಿ ಬಂದಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.